ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಇಸುವೆ ಸ್ತೋತ್ರ, ಇಸುವೆ ಸ್ತೋತ್ರ, ಇಸುವೆ ವಂದನೆ, ಇಸುವೆ ಆರಾಧನೆ, ಇಸುವೆ ಮಹಿಮೆ, ಇಸುವೆ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಮಹಿಮೆ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಮಹಿಮೆ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ. ನಿಮ್ಮ ಪ್ರೇಮಾಗ್ನಿಯನ್ನು ನಮ್ಮಲ್ಲಿ ಪ್ರಜ್ವಲಗೊಳಿಸಿರಿ. ನಿಮ್ಮ ಶ್ವಾಸವನ್ನು ಊದಿರಿ. ನವಜೀವನವು ಉತ್ಪನ್ನವಾಗುವುದು, ಭೂಮಿಯು ಹೊಸದಾಗುವುದು. ಓ ಪವಿತ್ರ ಆತ್ಮರೇ ಬನ್ನಿರಿ. ನನಗೆ ಆತ್ಮಾಭಿಷೇಕವನ್ನು ನೀಡಿರಿ. ಓ ಪವಿತ್ರ ಆತ್ಮರೇ 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 ಈ ಲೋಕದ ಜನತೆಗೆ 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 ಆತ್ಮಾಭಿಷೇಕವನ್ನು ನೀಡಿರಿ. ಓ ಪವಿತ್ರ ಆತ್ಮರೇ ನಮ್ಮೆಲ್ಲರಿಗೆ ಆತ್ಮಾಭಿಷೇಕವನ್ನು ನೀಡಿರಿ. ಓ ಪವಿತ್ರ ಆತ್ಮರೇ ನಮ್ಮೆಲ್ಲರಿಗೆ ಆತ್ಮಾಭಿಷೇಕವನ್ನು ನೀಡಿರಿ. ಓ ಪವಿತ್ರ ಆತ್ಮರೇ ನಮ್ಮೆಲ್ಲರಿಗೂ ಆತ್ಮಾಭಿಷೇಕವನ್ನು ನೀಡಿರಿ. ಓ ಪವಿತ್ರ ಆತ್ಮರೇ ಧರ್ಮಸಭೆಯಲ್ಲಿ ಆತ್ಮಾಭಿಷೇಕವನ್ನು ನೀಡಿರಿ. ಓ ಪವಿತ್ರ ಆತ್ಮರೇ ಧರ್ಮಸಭೆಯಲ್ಲಿ ಆತ್ಮಾಭಿಷೇಕವನ್ನು ನೀಡಿರಿ. ಓ ಪವಿತ್ರ ಆತ್ಮರೇ ಧರ್ಮಸಭೆಯಲ್ಲಿ ಆತ್ಮಾಭಿಷೇಕವನ್ನು ನೀಡಿರಿ. ಓ ಪವಿತ್ರ ಆತ್ಮರೇ ನನ್ನ ಕುಟುಂಬದಲ್ಲಿ ಆತ್ಮಾಭಿಷೇಕವನ್ನು ನೀಡಿರಿ. ಓ ಪವಿತ್ರ ಆತ್ಮರೇ ನನ್ನ ಕುಟುಂಬದಲ್ಲಿ ಆತ್ಮಾಭಿಷೇಕವನ್ನು ನೀಡಿರಿ. ಓ ಪವಿತ್ರ ಆತ್ಮರೇ ನನ್ನ ಕುಟುಂಬದಲ್ಲಿ ಆತ್ಮಾಭಿಷೇಕವನ್ನು ನೀಡಿರಿ. ಓ
ಓ ಕುಟುಂಬದಲ್ಲಿ ನನ್ನ ಪವಿತ್ರ ಆತ್ಮರೇ ನನ್ನ ಕುಟುಂಬದಲ್ಲಿ ಆತ್ಮಾಭಿಷೇಕವನ್ನು ನೀಡಿರಿ. ಅಪ್ಪ ತಂದೆ ಸ್ತೋತ್ರ ರಾಜ, ವಂದನೆಗಳ ರಾಜ, ಕೋಟ್ಯಾನುಕೋಟಿ ಸ್ತೋತ್ರಗಳು, ಕೋಟ್ಯಾನುಕೋಟಿ ವಂದನೆಗಳು ಸ್ವಾಮಿ. ಈ ಸುಂದರವಾದ ಬೆಳಗಿನ ಜಾವದಲ್ಲಿ ನಿಮ್ಮ ಸಾನ್ನಿಧ್ಯ ನಾವು ಕುಳಿತುಕೊಂಡಿದ್ದೇವೆ ರಾಜ. ನಿಮ್ಮ ಆತ್ಮಾಭಿಷೇಕಕ್ಕಾಗಿ ದಾಹಗೊಂಡು ಕುಳಿತು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ನೀವೇ ತಾನೇ ಸ್ವಾಮಿ ನಮ್ಮನ್ನು ಈ ಬೆಳಗಿನ ಜಾವದಲ್ಲಿ ಕಣ್ಣು ತೆರೆಯುವಂತೆ ಮಾಡಿರುವುದು. ನೀವೇ ತಾನೇ ಸ್ವಾಮಿ ನಿಮ್ಮ ಮುಂದೆ ಕುಳಿತು ನಾವು ಪ್ರಾರ್ಥಿಸುವಂತೆ ಕರೆ ಕೊಟ್ಟಿರುವಂಥದ್ದು. ಸ್ವಾಮಿ, ಪ್ರತಿ ದಿನದಲ್ಲಿ ನಾವು ಪ್ರಾರ್ಥಿಸುವ ಭಾಗ್ಯವನ್ನು ಕೊಟ್ಟಿದ್ದೀರಿ. ನನ್ನ ತಾಯಿ ಪೂಜ್ಯ ಮಾತೆಯರ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸಲು ನಮಗೆ ಪ್ರೇರಣೆಯನ್ನು ಕೊಟ್ಟಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಅಪ್ಪ ತಂದೆಯೇ, ನಿಮಗೆ ಸ್ತೋತ್ರ. ಯೇಸುವೇ, ಪವಿತ್ರಾತ್ಮರೇ, ನಿಮಗೆ ಸ್ತೋತ್ರ ಸ್ವಾಮಿ. ಇಂದು ವಿಶೇಷವಾಗಿ ನಾವು ಪ್ರಾರ್ಥಿಸುವಾಗ ಸ್ವಾರ್ಥಿಗಳಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಸ್ವಾರ್ಥ ಜೀವನ, ನಾನೇ ಗೆಲ್ಲಬೇಕು, ನನ್ನದೇ ಆಗಬೇಕು, ಇವೆಲ್ಲವೂ ನನ್ನದು, ನಾನು ಎಂಬ ಅಹಂಭಾವ, ದುಷ್ಟತನ, ಇವೆಲ್ಲವೂ ಈ ಸ್ವಾರ್ಥದಿಂದ ಪ್ರಾರಂಭವಾಗುತ್ತದೆ ಸ್ವಾಮಿ ದೇವ. ಸ್ವಾಮಿ, ನಾವು ಪ್ರತಿಯೊಬ್ಬರು ಒಂದು ಸ್ವಾರ್ಥಿಗಳು ಸ್ವಾಮಿ. ನಾನು ಒಬ್ಬ ಸ್ವಾರ್ಥಿ ಸ್ವಾಮಿ. ಹೌದು ಸ್ವಾಮಿ, ಈ ಲೋಕದಲ್ಲಿ ಒಂದೊಂದು ವ್ಯಕ್ತಿಗಳು ಸ್ವಾರ್ಥಿಗಳು ಸ್ವಾಮಿ. ನನ್ನದು, ನಾನು, ನನಗೆ, ನಾನು ಹೇಳಿದಂತೆ, ನಾನು ಮಾಡಿದಂತೆ, ನಾನು ಕೊಟ್ಟದ್ದೇ, ನಾನು ತೆಗೆದುಕೊಂಡ ತೀರ್ಮಾನವೇ ಸರಿ. ಈ ಸ್ವಾರ್ಥದಿಂದ ಹಠಮಾರಿತನ, ದ್ವೇಷ ಸ್ವಾಮಿ, ವೈರಾಗ್ಯಗಳು ಪ್ರಾರಂಭವಾಗುತ್ತದೆ ಸ್ವಾಮಿ. ಇವೆಲ್ಲವೂ ಸ್ವಾಮಿ ಗರ್ಭಧರಿಸಿ ಒಬ್ಬ ಮನುಷ್ಯನನ್ನು ಮರಣಕ್ಕೆ ಕೊಂಡು ಹೋಗುತ್ತದೆ ಸ್ವಾಮಿ. ಪಾಪವು ಗರ್ಭಧರಿಸಿ ಪ್ರಸವವನ್ನು ಪ್ರಸವಿಸಿದಂತೆ ನಮ್ಮಲ್ಲಿ ಸ್ವಾರ್ಥವು ಸ್ವಾಮಿ ಗರ್ಭಧರಿಸುವಾಗ ನಮ್ಮ ಜೀವನವನ್ನ, ಸಂತೋಷವನ್ನ, ಸಮಾಧಾನವನ್ನ ಎಲ್ಲವನ್ನ ಅದು ನಾಶ ಮಾಡಿಬಿಡುತ್ತದೆ ಸ್ವಾಮಿ. ಈ ಸ್ವಾರ್ಥಮಯ ಜೀವಿತದಿಂದ ಈ ಲೋಕವನ್ನು ಬಿಡುಗಡೆ ಪಡಿಸಿರಿ ರಾಜ. ಈ ಸ್ವಾರ್ಥಮಯ ಜೀವಿತದಿಂದ ನಮ್ಮ ಕುಟುಂಬಗಳನ್ನು ಬಿಡುಗಡೆ ಪಡಿಸಿರಿ ರಾಜ. ಈ ಸ್ವಾರ್ಥಮಯ ಚಿಂತನೆಗಳಿಂದ ನನ್ನನ್ನು ಸ್ವಾಮಿ, ನಮ್ಮನ್ನು ಸ್ವಾಮಿ ಬಿಡುಗಡೆ ಕೊಡಿಸಿರಿ ರಾಜ. ಎಲ್ಲಿ ನೋಡಿದರೂ ಸ್ವಾರ್ಥ ಸ್ವಾಮಿ, ಸ್ವಾರ್ಥದಲ್ಲಿ ಹಗೆತನ ಸ್ವಾಮಿ, ಸ್ವಾರ್ಥದಲ್ಲಿ ಹಠಮಾರಿತನ ಸ್ವಾಮಿ, ಸ್ವಾರ್ಥದಲ್ಲಿ ಕ್ರೂರತನ ಸ್ವಾಮಿ, ಸ್ವಾರ್ಥದಲ್ಲಿ ಕೊಲೆ ಸ್ವಾಮಿ, ಸ್ವಾರ್ಥದಲ್ಲಿ ದುರ್ಮರಣ ಸ್ವಾಮಿ, ಸ್ವಾರ್ಥದಲ್ಲಿ ಆತ್ಮಹತ್ಯೆ ಸ್ವಾಮಿ. ಕರುಣಿಸಿರಿ ರಾಜ. ಜಗತ್ತಿನಲ್ಲಿ ಸ್ವಾರ್ಥದ ಸುಳಿಗೆ ಸಿಲುಕಿರುವಂತಹ ಪ್ರತಿಯೊಬ್ಬರನ್ನ ಅಭಿಷೇಕಿಸಿ ಆತ್ಮಾಭಿಷೇಕವನ್ನು ನೀಡಿ ನಿಸ್ವಾರ್ಥದಿಂದ ಬಾಳುವಂತೆ ಮಾಡಿ ರಾಜ. ಹೌದು ಸ್ವಾಮಿ, ತಮ್ಮ ಕೆಲಸವಾಗುವುದಕ್ಕಾಗಿ ಒಳ್ಳೆಯವರಂತೆ ನಟಿಸುವ ಸ್ವಾರ್ಥ ಹಾಗೂ ತಾನು ಕೆಟ್ಟವರಾಗಿ ತೋರ್ಪಡಿಸಬಾರದು, ತನ್ನ ಸ್ವಭಾವ ಯಾರಿಗೂ ಗೊತ್ತಾಗಬಾರದು ಎಂಬುದಾಗಿ ನಟನೆಯಾಗಿ ಒಳ್ಳೆಯವರಾಗಿ ನಟಿಸುವ ಸ್ವಾರ್ಥ ಸ್ವಾಮಿ ಕರುಣಿಸಿರಿ ರಾಜ. ಅಪ್ಪ ತಂದೆಯೇ, ಈ ಸ್ವಾರ್ಥ ಯಾವ ಮನುಷ್ಯನಲ್ಲಿ ಬೇರೂರುತ್ತದೋ ಅವನು ತಾನೇ ನಶಿಸಿ ಹೋಗುತ್ತಾನೆ ಸ್ವಾಮಿ. ಅವನು ತನಗಿರುವವರೆಲ್ಲರನ್ನ ಕಳೆದುಕೊಳ್ಳುತ್ತಾನೆ ಸ್ವಾಮಿ. ಸ್ವಾಮಿ ಕರುಣೆ ತೋರಿ, ದಯೆ ತೋರಿರಿ ಸ್ವಾಮಿ. ಯಾಜಕರಲ್ಲಿ ಸ್ವಾರ್ಥ, ಪಾಸ್ಟರ್ಸ್ಗಳಲ್ಲಿ ಸ್ವಾರ್ಥ, ಸಭಾಪಾಲಕರುಗಳಲ್ಲಿ ಸ್ವಾರ್ಥ, ಮಿಷನರಿಗಳಲ್ಲಿ ಸ್ವಾರ್ಥ, ಶುಭ ಸಂದೇಶ ಸಾರುವವರಲ್ಲಿ ಸ್ವಾರ್ಥ, ಪ್ರಾರ್ಥಿಸುವವರಲ್ಲಿ ಸ್ವಾರ್ಥ, ಧ್ಯಾನ ಮಂದಿರಗಳಲ್ಲಿ ಸ್ವಾರ್ಥ, ಕುಟುಂಬಗಳಲ್ಲಿ ಸ್ವಾರ್ಥ, ಸ್ವಾರ್ಥ 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 ಪ್ರತಿಯೊಬ್ಬರನ್ನ ಸ್ವಾಮಿ ತನ್ನ ಬಳಿಗೆ ಸಿಲುಕಿಕೊಂಡಿದೆ ಸ್ವಾಮಿ. ಹಣ ಆಸ್ತಿಗಳಲ್ಲಿ ಇದು ನನ್ನದು ಎಂಬ ಸ್ವಾರ್ಥ. ಹೌದೇಶ್ವೇ, ಸ್ವಾರ್ಥ. ಈ ಸ್ವಾರ್ಥಭರಿತ ಜೀವಿತವನ್ನು ನಾವು ಕುಟುಂಬಗಳಲ್ಲಿ ನಾವು ನೋಡುತ್ತೇವೆ ಸ್ವಾಮಿ, ವ್ಯಕ್ತಿಗಳಲ್ಲಿ ನಾವು ನೋಡುತ್ತೇವೆ ಸ್ವಾಮಿ ದೇವ. ಈ ಸ್ವಾರ್ಥದಿಂದ ನಮ್ಮೆಲ್ಲರನ್ನ ಬಿಡುಗಡೆ ಪಡಿಸಿ ಈ ಲೋಕದಲ್ಲಿರುವಂತಹ ಪ್ರತಿಯೊಬ್ಬ ಮಕ್ಕಳಿಗೂ ಈ ಸ್ವಾರ್ಥದಿಂದ ಹೊರಬಂದು ನನ್ನದೇನೂ ಇಲ್ಲ, ನನ್ನದ್ಯಾವುದೂ ಇಲ್ಲ, ಎಲ್ಲವೂ ವ್ಯರ್ಥ ಎಂಬುದನ್ನು ಅರಿತು ಎಲ್ಲರೊಂದಿಗೆ ಸಂತೋಷವಾಗಿ ಬೆರೆತು, ಎಲ್ಲರೊಂದಿಗೆ ಪ್ರೀತಿಯಿಂದ ಬೆರೆತು,
ಎಲ್ಲರೊಂದಿಗೆ ಆನಂದಿಸುವ ಕೃಪೆಯನ್ನು ಕರುಣಿಸಿ, ನಿಮ್ಮ ಆತ್ಮಾಭಿಷೇಕದಿಂದ ತುಂಬಿ ಬಾಳಲೇಬೇಕಾದ ಕೃಪೆಯನ್ನು ಕರುಣಿಸಿರಿ ಎಂದು ಪಿತಸುತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನಗಳ ತಂದೆಯೇ, ಆಮೇನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ ಸ್ತೋತ್ರ, ರಜಾ ವಂದನೆ, ರಜಾ ಆರಾಧನೆ. ಅಪ್ಪ, ಈ ಹೊಸ ದಿನವನ್ನು ನಿಮ್ಮ ಕರುಣಿಂದ, ನಿಮ್ಮ ಕೃಪೆಯಿಂದ ಈ ಹೊಸ ದಿನವನ್ನು ನಮಗೆ ದಯಪಾಲಿಸಿ ಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರಗಳು ಸ್ವಾಮಿ. ಅಪ್ಪ ತಂದೆ ದೇವರೇ, ಲೋಕವೆಲ್ಲ ಮಲಗಿದ್ದರು ಅಪ್ಪ, ನಿಮ್ಮ ಸನ್ನಿಧಾನದಲ್ಲೂ ಈ ಸಮಯದಲ್ಲಿ ಕುಳಿತು ಪ್ರಾರ್ಥಿಸುವ ವರವನ್ನು ನಮಗೆ ಅನುಗ್ರಹಿಸಿದ್ದಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ಅಪ್ಪ ತಂದೆ ದೇವರೇ, ನಿನ್ನ ಮಲಗಿದವರು ಈ ದಿನ ಎಷ್ಟೋ ಜನ ಎದ್ದಾಳಲಿಲ್ಲ ಸ್ವಾಮಿ. ಆದರೆ ನಿಮ್ಮ ಕೃಪೆಯಿಂದ, ನಿಮ್ಮ ಕರುಣೆಯಿಂದ ಈ ದಿನ ಜೀವಿಸುವ ಸೌಭಾಗ್ಯವನ್ನು ನಮ್ಮೆಲ್ಲರಿಗೆ ಕರುಣಿಸಿದ್ದಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ಅಪ್ಪ ತಂದೆ, ಪ್ರತಿಕ್ಷಣವು ಪ್ರತಿದಿನವೂ ನಿಮ್ಮ ಅಂಗೈಯಲ್ಲಿ ಚಿತ್ರಿಸಿಕೊಂಡು ಸದಾ ನಮ್ಮನ್ನು ಕಣ್ಮಣಿಯಂತೆ ಕಾಯ್ತಿರುವುದಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ಅಪ್ಪ ತಂದೆ, ಪ್ರತಿದಿನವೂ ನಮಗೆ ಬೇಕಾದ ಎಲ್ಲ ಅಗತ್ಯ ವಸ್ತುಗಳನ್ನು ಕೊಡುತ್ತಿರುವುದಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರಗಳು ಸ್ವಾಮಿ. ಅಪ್ಪ ತಂದೆ, ನಮ್ಮ ಅನ್ನಪಾನಗಳನ್ನು ಆಶೀರ್ವದಿಸಿ, ಗಾಳಿಯನ್ನು, ಬೆಳಕನ್ನು ಪ್ರತಿಯೊಂದನ್ನು ನಿಮ್ಮ ಕರುಣೆಯಿಂದ, ನಿಮ್ಮ ಕೃಪೆಯಿಂದ ನಮಗೆ ಅನುಗ್ರಹಿಸುತ್ತಿರುವುದಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ಅಪ್ಪ ತಂದೆ ದೇವರೇ, ನಾವು ಕೊಡಿ ಬರ ಕೊಡಿ ನಿಮ್ಮ ಕಾವಲ ದೂತರ ಸಂರಕ್ಷಣೆ ನಮಗೆ ಏರಾಳವಾಗಿ ಕೊಡುತ್ತಿರೋದಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರಗಳು ಸ್ವಾಮಿ. ಅಪ್ಪ ತಂದೆಯಾದ ದೇವರೇ, ಈ ಸ್ವರ್ಗೀಯಾದ ತಂಡವನ್ನು ಪ್ರಾರ್ಥನೆ ಮಾಡಲಿಕ್ಕೆ ನನಗೆ ವರದಾನವಾಗಿ ಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರಗಳು ಸ್ವಾಮಿ. ಅಪ್ಪ ತಂದೆ ದೇವರೇ, ರೋಜಾರನ್ನು ನಿಮ್ಮ ಕೃಪೆಯಿಂದ, ನಿಮ್ಮ ಕರುಣೆಯಿಂದ ನಮಗೆ ಅನುಗ್ರಹಿಸಿ ಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ಅಪ್ಪ, ನನ್ನ ಒಡ ಹುಟ್ಟಿದವರ ತಂದೆ ತಾಯಿಯನ್ನು ಕೃಪೆಯಿಂದ, ನಿಮ್ಮ ಕರುಣೆಯಿಂದ ನನಗೆ ಅನುಗ್ರಹಿಸಿ ಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ಅಪ್ಪ ತಂದೆಯಾದ ದೇವರೇ, ನೋವು, ದುಃಖ, ಭಾರ ಎಷ್ಟೇ ಇದ್ದರು ಸ್ವಾಮಿ, ಅದನ್ನು ಮರೆತು ಜೀವಿಸುವ ವರದಾನ ನಮಗೆ ಅನುಗ್ರಹಿಸಿದ್ದಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ಅಪ್ಪ ತಂದೆಯಾದ ದೇವರೇ, ನಿಮ್ಮ ಪ್ರೀತಿಯಲ್ಲಿ, ನಿಮ್ಮ ಕರುಣೆಯಲ್ಲಿ ನಮ್ಮನ್ನು ಸಾಗಿಸುತ್ತಿರುವುದಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ಅಪ್ಪ ತಂದೆಯಾದ ದೇವರೇ, ನಿಮ್ಮ ಪ್ರೀತಿಯಲ್ಲಿ, ನಿಮ್ಮ ಬೆಳಕಿನ ಮಾರ್ಗದಲ್ಲಿ ನಮ್ಮನ್ನು, ಸತ್ಯದ ಮಾರ್ಗದಲ್ಲಿ ನಮ್ಮನ್ನು ನಡೆಸುತ್ತಿರುವುದಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ಅಪ್ಪ ತಂದೆ, ನಿಮ್ಮ ಕರುಣೆ, ನಿಮ್ಮ ದಯೆ ಎಲ್ಲರ ಮೇಲೆ ಸುರಿಸಿ ಅಪ್ಪ ಏರಾಳವಾಗಿ ನಮ್ಮನ್ನು ಆಶೀರ್ವದಿಸಿ ಸದಾ ನಮ್ಮನ್ನು ಮುನ್ನಡೆಸುತ್ತಿರುವುದಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ಅಪ್ಪ ತಂದೆ, ಪ್ರತಿ ಕ್ಷಣವೂ ಪ್ರತಿದಿನವೂ ಅಪ್ಪ ಪ್ರತಿ ಗಳಿಗೆಯಲ್ಲೂ ನೀವು ನಮ್ಮನ್ನು ಕಾಪಾಡಿ ಅಪ್ಪ ನಿಮ್ಮ ಪ್ರೀತಿಯಲ್ಲಿ ನಮ್ಮನ್ನು ಕಾಪಾಡುತ್ತಾ, ರೆಕ್ಕೆ ನೆರಳಿನಂತೆ ಕಾಪಾಡುತ್ತಾ ನೀವು ಇರಿಸಿಕೊಂಡಿದ್ದಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರಗಳು ಸ್ವಾಮಿ. ಸ್ತುತಿ ವಂದನೆಗಳು ರಜಾ. ಅಪ್ಪ ತಂದೆ, ನಾವು ನಿಮ್ಮನ್ನು ಮರೆತು ಹೋದಾಗ ಅಪ್ಪ ನಿಮ್ಮನ್ನು ಎಚ್ಚರವಾಗಿದ್ದು ನಮ್ಮನ್ನು ನಿಮ್ಮ ಪ್ರೀತಿಯಲ್ಲಿ ತೊಡಗಿಸಿಕೊಂಡು ನಿಮ್ಮನ್ನು ಸ್ತುತಿಸುವ ಕೃಪೆಯನ್ನು ನಮಗೆ ಕರುಣಿಸುತ್ತಿರುವುದಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರಗಳು ಸ್ವಾಮಿ. ಸ್ತುತಿ ವಂದನೆಗಳು ರಜಾ. ಅಪ್ಪ ತಂದೆಯಾದ ದೇವರೇ, ನಿಮ್ಮ ಪ್ರೀತಿ, ನಿಮ್ಮ ಕರುಣೆ ನಮ್ಮೆಲ್ಲರ ಮೇಲೆ ಇಳಿದು ಬರಲಿ ಸ್ವಾಮಿ. ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಹೂಮಳಾಗಿ ಇಳಿದು ಬಂದು ನಿಮ್ಮನ್ನು ಸದಾ ಸ್ತುತಿಸಿ ಮಕ್ಕಳಾಗುವ ಕೃಪೆಯನ್ನು ನಮಗೆ ಅನುಗ್ರಹಿಸಿ ಕೊಡುತ್ತಿರುವುದಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ಆಮೇಲೆ ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣ. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಮಹಿಮೆ ಪಡಿಸೋಣ. ಪರಿಶುದ್ಧಾತ್ಮರೇ ಕರುಣಿಸು ದೇವಾ, ಪಾಪದ ಬಲೆಯಿಂದ ಬಿಡಿಸಿರಿ. ನಿತ್ಯ ಸಹಾಯಕರೇ ರಕ್ಷಿಸು ದೇವಾ, ಸತ್ಯದ ಮಾರ್ಗವನ್ನು ನಡೆಸಿರಿ ದೇವಾ. ಆತ್ಮರೇ ಬಂದಿರಿ, ಪಾಪವು ಜಗದೆಲ್ಲ ಮರೆಯಾಡಿದೆಯು, ಶೋಧನೆಯಿಂದ ಕ್ಷಣವು ನನ್ನ ತಾಳಿ. ಬಲಹೀನ ನಾನು ಸೋಲುತ್ತಿರುವೆ, ಫಲ ನೀಡಿ ನನ್ನನ್ನು ರಕ್ಷಿಸು ಪ್ರಭುವೇ. ಆತ್ಮರೇ ಬಂದಿರಿ,
ಪ್ರಾರ್ಥನೆ ಮನೆಯಿಂದ ಮರೆಯಾಗಿದೆಯೋ ಸಿನಿಮಾ ಮಂದಿರವೇ ಮರೆಯಾಗಿ ಕಾಮದ ಕೋರದ ನೆಲೆಯಾಗಿದೆಯೋ ಪವಿತ್ರಾತ್ಮರೆ ರಚಿಸು ನಮ್ಮ ಮನೆಯ ಪ್ರಭುವನ್ನು ಆರಾಧಿಸೋಣ, ಪ್ರಭುವನ್ನು ಮಹಿಮೆ ಪಡಿಸೋಣ. ಆರಾಧನೆಗೆ ಯೋಗ್ಯರಾಗಿರುವ, ಸ್ತುತಿ ಸ್ತೋತ್ರಕ್ಕೆ ಯೋಗ್ಯರಾಗಿರುವ ಪ್ರಭುವನ್ನು ಆರಾಧಿಸೋಣ. ಹಲ್ಲೇಲೂಯ, 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 ಹಾಲೆಲೂಯ, 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 ಯೇಸುವೇ ಆರಾಧನೆ, 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 ಆರಾಧನೆ. ಓ ಆರಾಧನೆ, 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 ಓ ಮಹಿಮೆ, 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 ಮಹಿಮೆ. ಸ್ತುತಿ ಸ್ತೋತ್ರ ಮಹಿಮೆ ಆರಾಧನೆ, ಸ್ತುತಿ ಸ್ತೋತ್ರ ಮಹಿಮೆ ಆರಾಧನೆ, ಸ್ತುತಿ ಸ್ತೋತ್ರ ಮಹಿಮೆ ಆರಾಧನೆ, ಸ್ತುತಿ ಸ್ತೋತ್ರ ಮಹಿಮೆ ಆರಾಧನೆ. ಕೋಟ್ಯಾನುಕೋಟಿ ಸ್ತೋತ್ರ ಆರಾಧನೆ ಮಹಿಮೆ. ಜೀವದಾತರೇ ನಿಮಗೆ ಸ್ತೋತ್ರ ಆರಾಧನೆ ಮಹಿಮೆ. ಓ ಕರುಣಾಳು ಕರ್ತರೇ ನಿಮಗೆ ಸ್ತೋತ್ರ ಆರಾಧನೆ. ಓ ಅಪ್ಪ ತಂದೆಯೇ ಆರಾಧನೆ, ಆರಾಧನೆ. ಅಪ್ಪ ತಂದೆಯೇ ಮಹಿಮೆ, 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 ಮಹಿಮೆ. ಓ ಜೀವದಾತರೇ ಆರಾಧನೆ, ಆರಾಧನೆ, ಆರಾಧನೆ. ಓ ಸರ್ವೇಶ್ವರ ಸ್ವಾಮಿಯೇ ಆರಾಧನೆ, ಆರಾಧನೆ, ಆರಾಧನೆ. ಓ ಹಲ್ಲೇಲೂಯ, ಹಲ್ಲೇಲೂಯ, ಹಲ್ಲೇಲೂಯ. ಓ ಹಲ್ಲೇಲೂಯ, ಹಲ್ಲೇಲೂಯ, ಹಲ್ಲೇಲೂಯ. ಓ ಹಲ್ಲೇಲೂಯ, ಹಲ್ಲೇಲೂಯ, ಹಲ್ಲೇಲೂಯ. ಓ ಯೇಸುವೇ, 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 ಯೇಸುವೇ. ಓ ಯೇಸುವೇ, 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 ಯೇಸುವೇ. ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ. ಕರುಣಾಳು ಕರ್ತರೇ ನಿಮಗೆ ಸ್ತೋತ್ರ. ಓ ಜೀವಂತ ದೇವರೇ ನಿಮಗೆ ಸ್ತೋತ್ರ. ಓ ಅನುಗ್ರಹಭರಿತರಾದ ದೇವರೇ ನಿಮಗೆ ಸ್ತೋತ್ರ. ಓ ಸ್ವಾಮಿ ನಿಮಗೆ ಸ್ತೋತ್ರ. ಓ ಗುರುವೇ ನಿಮಗೆ ಸ್ತೋತ್ರ. ಓ ಪ್ರಭುವೇ ನಿಮಗೆ ಸ್ತೋತ್ರ. ಓ ಸ್ವಾಮಿ ನಿಮಗೆ ಸ್ತೋತ್ರ. ಹಲ್ಲೇಲೂಯ, ಹಲ್ಲೇಲೂಯ, ಹಲ್ಲೇಲೂಯ. ಓ ಹಲ್ಲೇಲೂಯ, ಹಲ್ಲೇಲೂಯ, ಹಲ್ಲೇಲೂಯ. ಓ ಹಲ್ಲೇಲೂಯ, ಹಲ್ಲೇಲೂಯ, ಹಲ್ಲೇಲೂಯ. ಓ ಹಾಲ, 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 ಹಾಲ. ಓ ಹಾಲ, 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 ಹಾಲ. ಓ ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ, 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 ಯೇಸುವೇ. ಓ 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 ಅಪ್ಪ ತಂದೆ, ಅಪ್ಪ ತಂದೆ. ಓ ಅಪ್ಪ ತಂದೆ, ಅಪ್ಪ ತಂದೆ. ಓ ಅಪ್ಪ ತಂದೆ, ಅಪ್ಪ ತಂದೆ. ಓ ಯೇಸು ದೇವರೇ, ಯೇಸು ದೇವರೇ, ಯೇಸು ದೇವರೇ. ಓ ಸರ್ವೇಶ್ವರ ಸ್ವಾಮಿಯೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಓ ಕರುಣೆಯ ಕರ್ತರೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಓ ಜೀವದಾತರೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಅಪ್ಪ ಎಲ್ಲ ಹೋರಾಟ, ಶೋಧನೆ, ಚಿಂತನೆ ಎಲ್ಲವುಗಳಿಗಾಗಿ ಸ್ತೋತ್ರ, ಆರಾಧನೆ. ಸ್ವಾರ್ಥಮಯ ಬದುಕಿಗಾಗಿ ಸ್ತೋತ್ರ, ಆರಾಧನೆ, ಮಹಿಮೆ. ಹಲ್ಲೇಲೂಯ, ಹಲ್ಲೇಲೂಯ, ಹಲ್ಲೇಲೂಯ. ಓ ಹಲ್ಲೇಲೂಯ, ಹಲ್ಲೇಲೂಯ, ಹಲ್ಲೇಲೂಯ. ಓ ಹಲ್ಲೇಲೂಯ, ಹಲ್ಲೇಲೂಯ, ಹಲ್ಲೇಲೂಯ. ಓ ಹಾಲ, 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 ಹಾಲ. ಓ ಹಾಲ, 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 ಹಾಲ. ಓ ಹಾಲೆಲೂಯ, 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 ಹಾಲೆಲೂಯ. ಓ ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ, 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 ಯೇಸುವೇ. ಓ ಯೇಸುವೇ, 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 ಯೇಸುವೇ. ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ.
ಓ ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ಕೋಟಿ ಕೋಟಿ ಸ್ತೋತ್ರಗಳು, ಕೋಟಿ ಕೋಟಿ ವಂದನೆಗಳು ಸ್ವಾಮಿ. ಕೋಟಿ ಕೋಟಿ ಸ್ತೋತ್ರಗಳು, ಕೋಟಿ ಕೋಟಿ ವಂದನೆಗಳು ಸ್ವಾಮಿ. ಜೀವದಾತರಿ ಸ್ತೋತ್ರ, ಕರುಣೆಯ ಕರ್ತರಿ ಸ್ತೋತ್ರ ಅಪ್ಪ ತಂದೆ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಹಾಲೆಲೂಯ, ಹಾಲೆಲೂಯ, ಓ ಹಾಲೆಲೂಯ, ಹಾಲೆಲೂಯ, ಓ ಹಾಲೆಲೂಯ, ಹಾಲೆಲೂಯ, ಓ ಹಾಲ 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 ಹಾಲೆಲೂಯ, ಓ ಹಾಲ 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 ಹಾಲೆಲೂಯ. ಸ್ತೋತ್ರ ರಾಜ, ವಂದನೆಗಳು ರಾಜ. ಯೇಸುವೇ, 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 ಯೇಸುವೇ ಆರಾಧನೆ. ಯೇಸುವೇ, 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 ಯೇಸುವೇ ಆರಾಧನೆ. ಯೇಸುವೇ, 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 ಯೇಸುವೇ ಆರಾಧನೆ. ಯೇಸುವೇ, ಯೇಸುವೇ, ಯೇಸುವೇ ಆರಾಧನೆ. ಸ್ತೋತ್ರ ಯೇಸು, ಆರಾಧನೆ ಸ್ತೋತ್ರ ಯೇಸು, ಸ್ತೋತ್ರ ಯೇಸು, ಆರಾಧನೆ ಸ್ತೋತ್ರ ಯೇಸು, ವಂದನೆ ಯೇಸು. Praise the Lord. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ವಿಶ್ವಾಸದಿಂದ ಭಾರದಿಂದ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಅಪ್ಪ ತಂದೆ, ಈ ದಿನವನ್ನು ನಮಗೆ ಸ್ಪರ್ಶಿಸಲು ನಾವು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ದೇವ. ಹೌದು ತಂದೆ, ಈ ದಿನ ಸುಪ್ರಭಾತ ಪ್ರಾರ್ಥನೆಯಲ್ಲಿ ವಿಶ್ವದಲ್ಲಿರುವ ಎಲ್ಲಾ ಸ್ವಾರ್ಥಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸ್ತಾ ಇದ್ದೇವೆ ತಂದೆ. ಹೌದು ತಂದೆ, ವಿಶ್ವಾದ್ಯಂತ ಎಲ್ಲಿ ನೋಡಿದರೂ ಸ್ವಾರ್ಥ, ಸಣ್ಣ ಮಗುವಿಂದ ಹಿಡಿದು ವಯಸ್ಸಾದ ತನಕ ಎಲ್ಲರೂ ಕೂಡ ಸ್ವಾರ್ಥ ಇದೆ ತಂದೆ. ಹೌದು ತಂದೆ, ಒಂದು ವಸ್ತು ಬೇಕು ಅಂದ್ರೆ, ಒಂದು ವಸ್ತು ನೋಡಿದ್ರೆ ಆ ವಸ್ತು ನನಗೆ ಬೇಕು ಅನ್ನೋದು ಶುರುವಾಗುತ್ತೆ ಸ್ವಾರ್ಥ ತಂದೆ. ಸಣ್ಣ ಮಕ್ಕಳುಗಳು ಒಂದು ಚಾಕ್ಲೇಟ್ಗೋಸ್ಕರ ಜಗಳ ಮಾಡ್ತಿರ್ತಾನೆ, ಬಿಸ್ಕೆಟ್ಗೋಸ್ಕರ ಜಗಳ ಮಾಡ್ತಿರ್ತಾನೆ, ನನಗೆ ಬೇಕು ನನಗೆ ಬೇಕು, ಅವರಲ್ಲಿ ಸ್ವಾರ್ಥ ಅಡಗಿದೆ ತಂದೆ. ಅಂದೇ ತಂದೆ, ಸಹೋದರಲ್ಲಿ, ಮನೆಗಳಲ್ಲಿ, ಕುಟುಂಬಗಳಲ್ಲಿ ಸ್ವಾರ್ಥ ತಂದೆ. ಹಣ ಆಸ್ತಿಗೋಸ್ಕರ ಕೊಲೆಗಳನ್ನು ನಡೆದಾಗಿದೆ ತಂದೆ. ಈ ವಿಶ್ವದಲ್ಲಿ ಮೇಲೆ ಎಲ್ಲಾ ದುರ್ಘಟನೆಗಳಿಗೆ ಹೆಚ್ಚು ಸ್ವಾರ್ಥನೆ ಕಾರಣವಾಗಿದೆ ತಂದೆ. ಅಂತ ಎಲ್ಲಾ ದುರ್ಘಟನೆಗಳು ನಿಮ್ಮ ಕರಗಳಿಗೆ ಸಮರ್ಪಿಸ್ತಂತಂದ್ರೆ, ತಮ್ಮ ಸ್ವಾರ್ಥಗಳನ್ನೆಲ್ಲ ಬಿಟ್ಟು ಎಲ್ಲರ ಸಹೋದರತ್ವದಲ್ಲಿ ಬದುಕುವಾಗ ಅವ್ರನ್ನ ಆಶೀರ್ವದಿಸಿ ತಂದೆ. ಹೌದು ತಂದೆ, ಸ್ವಂತ ಅಣ್ಣ ತಮ್ಮಂದಿರುಗಳು ಆಸ್ತಿಗೋಸ್ಕರ ಜಗಳ ಮಾಡೋದಾಗ್ಲಿ, ಕೊಲೆಗಳು ಮಾಡೋದಾಗ್ಲಿ ಈ ಪ್ರಪಂಚದಲ್ಲಿ ನಡೀತಾ ಇದೆ ತಂದೆ. ಅಂತೆಲ್ಲ ಕುಟುಂಬಗಳನ್ನು ಕೂಡ ನಿಮ್ಮಲ್ಲಿ ಸಮರ್ಪಿಸುತ್ತೇನೆ ತಂದೆ. ಹೌದು ತಂದೆ, ಸ್ವಾರ್ಥಕ್ಕಾಗಿ, ಒಂದು ತುಂಡು ಭೂಮಿಗಾಗಿ ದೇಶಗಳು ಯುದ್ಧಗಳನ್ನ ಮಾಡ್ತಾ ಇದೆ ತಂದೆ. ನೀರಿಗಾಗಿ ತಂದೆ, ಒಂದು ರಾಜ್ಯಗಳು ಜಗಳ ಕಲಹಗಳನ್ನ ಮಾಡ್ತಿದೆ ತಂದೆ. ಎಲ್ಲಿ ನೋಡಿದ್ರು ಸ್ವಾರ್ಥ ತಂದೆ. ಹೌದು ತಂದೆ, ಸ್ವಾರ್ಥ ಅನ್ನೋದು ಪ್ರತಿಯೊಂದು ವರ್ಗದಲ್ಲಿ, ಪ್ರತಿಯೊಂದು ಕುಟುಂಬದಲ್ಲಿ, ಪ್ರತಿಯೊಬ್ಬರಲ್ಲಿ ಆಗಿದೆ ತಂದೆ. ಯೇಸುವೆ, ಅಂತ ಎಲ್ಲ ಸ್ವಾರ್ಥಗಳನ್ನು ಕೂಡ ನಿಮ್ಮಲ್ಲಿ ಸಮರ್ಪಿಸಿ ಪ್ರಾರ್ಥಿಸ್ತೇನೆ ತಂದೆ. ಹೌದು ತಂದೆ, ಯಾವುದೇ ವಿದ್ಯಾರ್ಥಿಗಳಲ್ಲಿ ಕೂಡ ಸ್ವಾರ್ಥ, ಎಲ್ಲ ಯಾಜಕರುಗಳಲ್ಲೂ ಕೂಡ ಸ್ವಾರ್ಥ ಇದೆ ತಂದೆ. ಅಂತೆ ಯೇಸುವೆ, ಪ್ರಾರ್ಥನಾ ತಂಡಗಳಲ್ಲಿ ಕೂಡ ಸ್ವಾರ್ಥ ಇದೆ ತಂದೆ. ನನ್ನ ಪ್ರಾರ್ಥನಾ ತಂಡಕ್ಕೆ ಬರಬೇಕು ಅನ್ನೋ ಎಲ್ಲ ಪ್ರಾರ್ಥನೆಯಲ್ಲಿ ಇದೆ ತಂದೆ. ಪ್ರಾರ್ಥನೆ ಮಾಡ್ತಾರೆ, ಅದ ಪ್ರಾರ್ಥನೆ ಕೂಡ ಸ್ವಾರ್ಥ ಇದೆ ತಂದೆ. ನನ್ನ ಪ್ರಾರ್ಥನೆ ಚೆನ್ನಾಗಿ ಬರ್ಬೇಕು ಅನ್ನೋ ಸ್ವಾರ್ಥ ಇದೆ ತಂದೆ. ನಾನು ಚೆನ್ನಾಗಿ ಆಡ್ಬೇಕು, ನಂದೇ ಸರಿ ಅನ್ನೋ ಒಂದು ಮನೋಭಾವ ಸ್ವಾರ್ಥದಿಂದ ಬರ್ತದೆ ತಂದೆ. ಅಂತ ಎಲ್ಲಾ ಸ್ವಾರ್ಥಗಳನ್ನು ಕೂಡ ನಿಮ್ಮಲ್ಲಿ ಸಮರ್ಪಿಸುತ್ತೇನೆ ತಂದೆ. ಅಂತೆ ನನ್ನಲ್ಲೂ ಕೂಡ ಸ್ವಾರ್ಥತನ ಅಡಗಿದೆ ತಂದೆ. ನನ್ನ ಸ್ವಾರ್ಥವನ್ನು ಕೂಡ ನಿಮ್ಮಲ್ಲಿ ಸಮರ್ಪಿಸ್ತೇನೆ. ಹಾಗೆ ನನ್ನ ಪ್ರಾರ್ಥನಾ ತಂಡದಲ್ಲಿ ಎಲ್ಲಾ ಸಹೋದರ ಸ್ವಾತಂತ್ರ್ಯವನ್ನು ಕೂಡ ನಿಮ್ಗೆ ಸಮರ್ಪಿಸುತ್ತೇನೆ ತಂದೆ. ಎಲ್ಲರಲ್ಲೂ ಕೂಡ ಸ್ವಾರ್ಥಗಳಲ್ಲೂ ಎಲ್ಲರೂ ಸಹೋದರತ್ವ ಭಾವನೆ ಬಂದು ಎಲ್ಲರೂ ಶಾಂತಿ ಸಮಾಜದಿಂದ ಬದುಕಬೇಕು ಅಂತ ಹೇಳಿ ನಿಮ್ಮಲ್ಲಿ ಈ ದಿನ ನಾನು ಪ್ರಾರ್ಥಿಸ್ತೇನೆ ತಂದೆ. ಆಮೇನ್. ಅಪ್ಪ ತಂದೆಗೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಕರುಣಾಮಯನ ಸ್ತೋತ್ರ.
ಅಪ್ಪ, ಈ ಸಮಯದಲ್ಲಿ ಸ್ವಾಮಿ ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸುವಂತಹ ಅವಕಾಶವನ್ನು ನಮ್ಮೆಲ್ಲರಿಗೂ ನೀನು ನೀಡಿದೆಯಲ್ಲಪ್ಪ. ಅದಕ್ಕಾಗಿ ನಿನಗೆ ಕೋಟ್ಯಾನುಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತಿದ್ದೇನೆ ಅಪ್ಪ ತಂದೆ. ಈ ಸಮಯದಲ್ಲಿ ಸ್ವಾಮಿ ಸ್ವಾರ್ಥ ತುಂಬಿದ ಜಗತ್ತನ್ನೇ ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಸ್ವಾರ್ಥಕ್ಕಾಗಿ ನಾನು ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಅಪ್ಪ ತಂದೆ. ಎಲ್ಲಿ ನೋಡಿದರೆಲ್ಲಿ ಸ್ವಾರ್ಥ ತುಂಬಿದೆ ಸ್ವಾಮಿ. ಈ ಜಗತ್ತೇ ಸ್ವಾರ್ಥದಿಂದ ಕೂಡಿದೆ ಸ್ವಾಮಿ. ಪ್ರತಿ ಕುಟುಂಬಗಳಲ್ಲಿಯೂ, ಪ್ರತಿ ಮನಗಳಲ್ಲಿಯೂ ಸ್ವಾಮಿ, ಪ್ರತಿಯೊಬ್ಬರಲ್ಲಿಯೂ ಸ್ವಾಮಿ ಸ್ವಾರ್ಥ ಇದೆ ಸ್ವಾಮಿ. ಈ ಸ್ವಾರ್ಥವನ್ನು ತೆಗೆದು ಹಾಕಿ ಸ್ವಾಮಿ, ನಾವೆಲ್ಲರೂ ಸ್ವಾರ್ಥ ರಹಿತವಾದ ಜೀವನವನ್ನು ನಡೆಸುವಂತೆ ಸ್ವಾಮಿ ನಮ್ಮೆಲ್ಲರಿಗೂ ಕೃಪೆ ನೀಡಿರಿ ಎಂದು ಈ ಸಮಯದಲ್ಲಿ ನಿನ್ನ ಮುಂದೆ ಕುಳಿತು ಪ್ರಾರ್ಥಿಸುತ್ತಿದ್ದೇನೆ. ಹೌದು ಸ್ವಾಮಿ, ಅನೇಕ ಕುಟುಂಬಗಳಲ್ಲಿ ತಂದೆ ತಾಯಿಗಳಲ್ಲೇ ಸ್ವಾರ್ಥವಿದೆ ಸ್ವಾಮಿ. ಒಡ ಹುಟ್ಟಿದವರಲ್ಲೇ ಸ್ವಾರ್ಥ ಇದೆ ಸ್ವಾಮಿ. ಹುಟ್ಟಂತ ಮಕ್ಕಳಲ್ಲೂ ಸ್ವಾಮಿ ಸ್ವಾರ್ಥ ಇದೆ ಸ್ವಾಮಿ. ಅಪ್ಪ ತಂದೆಯೇ, ಇವರೆಲ್ಲರೂ ಸ್ವಾರ್ಥರಹಿತ ಜೀವನವನ್ನು ನಡೆಸುವಂತೆ ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ಗುರುಗಳಲ್ಲಿ ಸ್ವಾರ್ಥವಿದೆ ಸ್ವಾಮಿ. ಗುರು ಕನ್ಯಾಸ್ತ್ರೀಯರಲ್ಲೂ ಸ್ವಾರ್ಥವಿದೆ ಸ್ವಾಮಿ. ಅನೇಕ ಪ್ರಾರ್ಥನಾ ತಂಡಗಳಲ್ಲೂ ಸ್ವಾರ್ಥವಿದೆ ಸ್ವಾಮಿ. ಅಪ್ಪ ತಂದೆ, ಎಲ್ಲಿ ನೋಡಿದರಲ್ಲೂ ಸ್ವಾಮಿ ಸ್ವಾರ್ಥವೇ ತುಂಬಿದೆ ಸ್ವಾಮಿ. ಅಪ್ಪ ತಂದೆಯೇ, ಈ ಸ್ವಾರ್ಥ ಇರುವಂತಹ ಪ್ರತಿಯೊಬ್ಬರನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಇದರಿಂದ ಆಗುವ ಅನಾಹುತಗಳು ಅನೇಕ ಸ್ವಾಮಿ. ಸ್ವಾರ್ಥದಿಂದ ಕೂಡಿದಾಗ ಸ್ವಾಮಿ ಅನೇಕ ಕಲಹಗಳು ಉಂಟಾಗುತ್ತವೆ, ಅನೇಕ ಸಾವು ನೋವುಗಳು ಉಂಟಾಗುತ್ತವೆ ಸ್ವಾಮಿ. ಅನೇಕ ರೀತಿಯಲ್ಲಿ ಆತ್ಮಹತ್ಯೆಗಳು ನಡೆಯುತ್ತಿವೆ ಸ್ವಾಮಿ. ಅಪ್ಪ ತಂದೆ, ಇವೆಲ್ಲವನ್ನು ಬಿಟ್ಟು ಸ್ವಾಮಿ ನಾವೆಲ್ಲರೂ ಸ್ವಾಮಿ ನಿನ್ನ ಮಕ್ಕಳಾಗಿ ಜೀವಿಸುವಂತಹ ಮನಸ್ಸನ್ನು ಪ್ರತಿಯೊಬ್ಬರಿಗೂ ನೀಡಿರಿ ಸ್ವಾಮಿ. ಸ್ವಾರ್ಥದಿಂದ ಸ್ವಾಮಿ ಯಾರೂ ಜೀವಿಸದೆ ಸ್ವಾಮಿ, ನೀನು ಕೊಟ್ಟಂತಹ ವಾಕ್ಯಗಳನ್ನು ಅರಿತುಕೊಂಡು ಸ್ವಾಮಿ ನೀನು ತಿಳಿಸಿದಂತಹ ಮಾರ್ಗದಲ್ಲಿ ನಡೆಯುವಂತಹ ಕೃಪೆಯನ್ನು ಎಲ್ಲರಿಗೂ ನೀಡಿರಿ ಸ್ವಾಮಿ. ಅಪ್ಪ ತಂದೆ, ಸ್ವಾರ್ಥವು ಸ್ವಾಮಿ ಅನೇಕ ಸಾವು ನೋವುಗಳನ್ನು ಉಂಟು ಮಾಡಿದೆಯಾದರೂ ಸ್ವಾಮಿ ಪ್ರತಿದಿನವೂ ನಾವು ಕಣ್ಣಿನಲ್ಲಿ ಒಂದಲ್ಲ ಒಂದು ದುರ್ಘಟನೆ ನೋಡಿದರು ಸ್ವಾಮಿ. ಆದರೆ ನಮ್ಮಲ್ಲಿರುವ ಸ್ವಾರ್ಥ ಹೋಗುವುದಿಲ್ಲ ಸ್ವಾಮಿ. ಕ್ಷುಲ್ಲಕ ಕಾರಣಕ್ಕಾಗಿ ಆದರೂ ಸ್ವಾಮಿ, ಯಾವುದೇ ಸಣ್ಣ ವಿಷಯಕ್ಕಾದರೂ ಸ್ವಾಮಿ ನಾವು ಸ್ವಾರ್ಥವಾಗಿ ನಡೆದುಕೊಳ್ಳುತ್ತೇವೆ ಸ್ವಾಮಿ. ಸ್ವಾರ್ಥ ಜೀವಿತದಿಂದ ನಡೆಯುತ್ತೇವೆ ಸ್ವಾಮಿ. ಅಪ್ಪ ತಂದೆಯೇ, ಈ ಸಮಯದಲ್ಲಿ ಆದರೂ ಸ್ವಾಮಿ ಈ ಸ್ವಾರ್ಥ ತುಂಬಿದ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ನಿಮ್ಮ ಪರಿಶುದ್ಧವಾದ ರಕ್ತಕ್ಕೆ ಸಮರ್ಪಿಸುತ್ತಿದ್ದೇನೆ. ನನ್ನನ್ನು ಸಹ, ನನ್ನ ಕುಟುಂಬದ ಪ್ರತಿಯೊಬ್ಬ ಸದಸ್ಯರನ್ನು ಸಹ, ನನ್ನ ಒಡ ಹುಟ್ಟಿದವರನ್ನು ಸಹ, ನನ್ನ ಪ್ರಾರ್ಥನಾ ಕೂಟದ ಪ್ರತಿಯೊಬ್ಬ ಸದಸ್ಯರನ್ನು ನಿಮ್ಮ ಪರಿಶುದ್ಧವಾದ ರಕ್ತಕ್ಕೆ ಸಮರ್ಪಿಸುತ್ತಿದ್ದೇನೆ. ಈಗಲೇ ಸ್ವಾಮಿ ನಿಮ್ಮ ಪರಿಶುದ್ಧ ರಕ್ತವು ಈ ಸ್ವಾರ್ಥ ತುಂಬಿದ ಮನುಷ್ಯತ್ವವನ್ನು ತೊಳೆಯಲಿ ಸ್ವಾಮಿ. ಅಪ್ಪ ತಂದೆ, ನಿನ್ನ ಪರಿಶುದ್ಧವಾದ ರಕ್ತಕ್ಕೆ ಜಯವಿದೆ ಸ್ವಾಮಿ. ಅಪ್ಪ ತಂದೆ, ಈಗಲೇ ಎಲ್ಲರನ್ನು ಶುದ್ಧೀಕರಿಸಿ ನಿನ್ನ ಮಕ್ಕಳಾಗಿ ಜೀವಿಸುವಂತಹ, ಸ್ವಾರ್ಥ ರಹಿತವಾಗಿ ಜೀವಿಸುವಂತಹ ಮಕ್ಕಳಾಗಿ ಮಾರ್ಪಡಿಸಿರಿ ಎಂದು ಪಿತಾ, ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವದೊಡೆಯ ತಂದೆಯೇ, ಆಮೆನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ, ಇಡೀ ರಾತ್ರಿ ಒಳ್ಳೆ ನಿದ್ರೆಯನ್ನು ಕೊಟ್ಟು ಎಬ್ಬಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ನನ್ನ ಯೇಸುವೆ, ನನ್ನ ರಾಜನೇ, ನಿನಗೆ ಕೋಟಿ ಕೋಟಿ ವಂದನೆಗಳು ಸ್ವಾಮಿ. ಅಪ್ಪ ನನ್ನ ಯೇಸುವೆ, ಇಡೀ ಪ್ರಪಂಚದಲ್ಲಿರುವ ಮನುಷ್ಯರಲ್ಲಿರುವ ಸ್ವಾರ್ಥವನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಎಲ್ಲರನ್ನು ನಿನ್ನ ಪಾದಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಸ್ವಾರ್ಥರಹಿತ ಮನುಷ್ಯನೇ ಇಲ್ಲ ಸ್ವಾಮಿ. ಅಪ್ಪ ಸ್ವಾಮಿ, ಒಂದೊಂದು ಮನುಷ್ಯನಿಗೂ ಒಂದೊಂದು ರೀತಿಯ ಸ್ವಾರ್ಥ ಸ್ವಾಮಿ. ಅಪ್ಪ ಯೇಸುವೆ, ಅಸ್ವಾರ್ಥರಹಿತನವರಲ್ಲಿರುವ ಸ್ವಾರ್ಥವನ್ನು ತೆಗೆದು ಹಾಕುತ್ತಂದೆ. ಅಪ್ಪ ಯೇಸುವೆ, ಇಡೀ ವಿಶ್ವದಲ್ಲಿರುವ ಮನುಷ್ಯನು ಸ್ವಾಮಿ ಸ್ವಾರ್ಥದಲ್ಲಿ ಜೀವಿಸುತ್ತಿರುತ್ತಾನೆ ಸ್ವಾಮಿ. ಇದು ನಾನು, ನನ್ನದು ನನಗೇ ಬೇಕು ಎನ್ನುವ ಸ್ವಾರ್ಥ ಸ್ವಾಮಿ. ಅಪ್ಪ ಸ್ವಾಮಿ, ಆ ಮಕ್ಕಳಿಂದ ಕೆಟ್ಟ ಸ್ವಭಾವವನ್ನು ತೆಗೆದು ಹಾಕಿ ಸ್ವಾರ್ಥರಹಿತ ಜೀವನವನ್ನು ಜೀವಿಸುವಂತ ಕೃಪಾವರವನ್ನು ನೀಡುತ್ತಂದೆಯೇ. ಅಪ್ಪ ತಂದೆಯೇ, ಇಡೀ ವಿಶ್ವದಲ್ಲಿರುವ ಮಕ್ಕಳಿಗಾಗಿ ಪ್ರಾರ್ಥಿಸುವಾಗ ತಂದೆಯೇ, ನನ್ನ ವಿಚಾರಣೆಯಲ್ಲಿ ಸ್ವಾಮಿ ಎಲ್ಲರೂ ಸ್ವಾಮಿ ಸ್ವಾರ್ಥರಹಿತ ಜೀವನವನ್ನು ಜೀವಿಸುವಂತೆ ಕೃಪೆ ಮಾಡ ಕರುಣಿಸು ತಂದೆಯೇ. ಅಪ್ಪ ತಂದೆಯೇ, ಯಾಜಕರಾಗಿರಬಹುದು ತಂದೆಯೇ, ಕನ್ಯಾಸ್ತ್ರೀಗಳಾಗಿರಬಹುದು ತಂದೆಯೇ, ಮತ್ತು ಸಾಮಾನ್ಯ ಜನರಾಗಬಹುದು ತಂದೆಯೇ, ಎಲ್ಲರೂ ಸ್ವಾರ್ಥರಹಿತ ಜೀವನವನ್ನು ಜೀವಿಸುವಂತ ವರಪ್ರಸಾದವನ್ನು ಅವರ ಮೇಲೆ ಸುರಿಸು ತಂದೆಯೇ. ಅಪ್ಪ ತಂದೆಯೇ, ಎಲ್ಲ ಮಕ್ಕಳನ್ನು ನಿನ್ನ ಪಾದ ಚರಣಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಅಪ್ಪ ಯೇಸುವೆ, ನನ್ನ ಒಡ ಹುಟ್ಟಿದರಲ್ಲಿರುವ ಸ್ವಾರ್ಥತನವನ್ನು ಸಮರ್ಪಿಸುತ್ತೇನೆ ಸ್ವಾಮಿ.
ಅಪ್ಪ ತಂದೆ, ನನ್ನ ಬಂಧು ಮಿತ್ರರಲ್ಲಿರುವ ಸ್ವಾರ್ಥತನವನ್ನು ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ತಂದೆ, ನನ್ನ ಜೊತೆ ಕೆಲಸ ಮಾಡುವವರ ಸ್ವಾರ್ಥತನವನ್ನು ಸಹ ನಿನಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ಯೇಸುವೆ, ನನ್ನ ಒಡನಾಡಿಗಳ ಜೊತೆ ಇರುವ ಸ್ವಾರ್ಥವನ್ನು ಸಮರ್ಪಿಸುತ್ತೇನೆ ಸ್ವಾಮಿ. ಅವರಲ್ಲಿರುವ ಸ್ವಾರ್ಥವನ್ನು ತೆಗೆದು ಹಾಕು ತಂದೆ. ಅಪ್ಪ ನಿಸ್ವಾರ್ಥದಿಂದ ಜೀವಿಸುವಂತ ಕೃಪಾವರವನ್ನು ನೀಡು ತಂದೆ. ಅಪ್ಪ ತಂದೆ, ವಿಶೇಷವಾಗಿ ತಂದೆ ನನ್ನನ್ನೇ ನಾನು ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ನನ್ನಲ್ಲಿರುವ ಸ್ವಾರ್ಥತನ, ಕೆಟ್ಟತನ ಪ್ರತಿಯೊಂದು ತೆಗೆದು ಹಾಕು ತಂದೆ. ನಿನ್ನ ಮಗಳಾಗಿ ಜೀವಿಸುವಂತ ಭಾಗ್ಯವನ್ನು ಕೊಡು ತಂದೆ. ಅಪ್ಪ ತಂದೆ, ಪ್ರತಿಯೊಬ್ಬರನ್ನು ಸ್ವಾರ್ಥದಿಂದ ಜೀವಿಸುವ ಪ್ರತಿಯೊಂದು ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸುವಾಗ ತಂದೆ, ನನ್ನ ಪ್ರಾರ್ಥನಾ ಸಂಘದಲ್ಲಿರುವ ಮಕ್ಕಳಲ್ಲಿದ್ದ ಸ್ವಾರ್ಥವನ್ನು ತೆಗೆದು ಹಾಕು ತಂದೆ. ನಿನ್ನ ಮಕ್ಕಳಾಗಿ ಜೀವಿಸುವಂತ ಭಾಗ್ಯವನ್ನು ಕೊಡು ತಂದೆ. ಅಪ್ಪ ನನ್ನ ಕರ್ತನೆ, ಯಾವಾಗಲೂ ನಿನ್ನ ಮಕ್ಕಳಾಗಿ ಜೀವಿಸುವಂತ ಸೌಭಾಗ್ಯವನ್ನು ನಮಗೆ ದಯಪಾಲಿಸು ತಂದೆ. ಸ್ವಾರ್ಥವನ್ನು ಬಿಟ್ಟು ನಿಸ್ವಾರ್ಥದಿಂದ ಬಾಳುವಂತ ಕೃಪಾವರವನ್ನು ದಯಪಾಲಿಸು ನನ್ನ ಯೇಸುವೆ. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಿನ್ನನ್ನು ಬೇಡಿದ್ದೇನೆ ತಂದೆಯೇ, ಆಮೆನ್. ಅಪ್ಪ ತಂದೆ ಯೇಸು ಸ್ವಾಮಿ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಅಪ್ಪ ತಂದೆ, ಮತ್ತೊಂದು ಹೊಸ ದಿನವನ್ನು ನೋಡುವ ಭಾಗ್ಯವನ್ನು ನೀವು ಕರುಣಿಸಿದ್ದಕ್ಕಾಗಿ, ಈ ಸುಂದರವಾದ ಜಾವದಲ್ಲಿ ನಿಮ್ಮ ಸನ್ನಿಧಿಗೆ ಬರುವಂತ ಭಾಗ್ಯವನ್ನು ನಮಗೆ ಕರುಣಿಸಿದ್ದಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರಗಳು ಸ್ವಾಮಿ. ಅಪ್ಪ ತಂದೆ, ಈ ಜಾವದಲ್ಲಿ ವಿಶ್ವದ ಎಲ್ಲಾ ಸ್ವಾರ್ಥಿಗಳನ್ನು ನಿಮ್ಮ ಪರಿಶುದ್ಧ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಪವಿತ್ರಾತ್ಮರ ಅಭಿಷೇಕವು ಎಲ್ಲ ಲೋಕದ ಜನತೆಯ ಮೇಲೆ ಇಳಿದು ಬರಲಿ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಮಕ್ಕಳು ಸ್ವಾರ್ಥದಿಂದಾಗಿ ಪರಸ್ಪರ ಕುಟುಂಬದಲ್ಲಿ, ಒಡ ಹುಟ್ಟಿದವರಲ್ಲಿ, ಬಂಧು ಮಿತ್ರರಲ್ಲಿ ಮನಸ್ತಾಪಗಳು, ದ್ವೇಷಗಳು ಸ್ವಾಮಿ. ನಮ್ಮ ಶಾಂತಿ ಸಮಾಧಾನವನ್ನು ನಾವೇ ಕಳೆದುಕೊಳ್ಳುತ್ತಿದ್ದೇವೆ ರಾಜ. ಅಪ್ಪ ತಂದೆ, ನಮ್ಮ ಮೇಲೆ ಕರುಣೆ ತೋರಿ, ದಯೆ ತೋರಿ ಸ್ವಾಮಿ. ನಿಮ್ಮ ಪರಿಶುದ್ಧ ರಕ್ತದಿಂದ ನಮ್ಮನ್ನು ತೊಳೆಯಿರಿ ಸ್ವಾಮಿ. ನೀವು ಎಲ್ಲರನ್ನು ಪ್ರೀತಿಸಿ ಕ್ಷಮಿಸಿದಂತೆ ನಾವು ಪ್ರತಿಯೊಬ್ಬರನ್ನು ಪ್ರೀತಿಸಿ ಕ್ಷಮಿಸಿ ಬಾಳುವ ಕೃಪೆಯನ್ನು ನಮಗೆಲ್ಲರಿಗೂ ಕರುಣಿಸಿದೆ ರಾಜ. ಹೌದು ಸ್ವಾಮಿ, ನಮ್ಮ ಬಾಳು ಕೆಲವೇ ಸಮಯದಿಂದ ಅರಿತು ಎಲ್ಲರೊಂದಿಗೆ ಸ್ನೇಹ ಸೌಹಾರ್ದದಿಂದ ಬಾಳುವ ಕೃಪೆಯನ್ನು ನಮಗೆಲ್ಲರಿಗೂ ಕರುಣಿಸಿದೆ ರಾಜ. ನಮ್ಮಲ್ಲಿರುವ ಎಲ್ಲ ಸ್ವಾರ್ಥದ ಸ್ವಭಾವವನ್ನು ಬೇರು ಸಹಿತ ತೆಗೆದು ಹಾಕಿದೆ ಸ್ವಾಮಿ. ನೂತನ ಮನುಷ್ಯಳಾಗಿ ನಮ್ಮನ್ನು ಮಾರ್ಪಡಿಸಿದೆ ಸ್ವಾಮಿ. ಅಪ್ಪ ತಂದೆ, ಕೆಲವೇ ದಿನದ ಬಾಳಿನಲ್ಲಿ ಪ್ರತಿಯೊಬ್ಬರು ಒಂದೇ ತಾಯಿಯ ಮಕ್ಕಳಂತೆ ಜೀವಿಸುವಂತೆ ನಿಮ್ಮ ಕೃಪಾಶೀರ್ವಾದಗಳಿಂದ ತುಂಬಿರಿ ರಾಜ. ಅಪ್ಪ ತಂದೆ, ಎಲ್ಲವೂ ನನ್ನದೇ, ನನಗೇ ಬೇಕು ಎನ್ನುವ ಸ್ವಭಾವದಿಂದ ಎಷ್ಟೋ ಮಕ್ಕಳು ಪರಸ್ಪರ ಕಚ್ಚಾಟ ಜಗಳದಿಂದ ಒಬ್ಬರನ್ನೊಬ್ಬರು ಕೊಲೆ ಮಾಡಿಕೊಂಡು ದ್ವೇಷದಿಂದ, ಸ್ವಾರ್ಥದಿಂದ ಬಾಳುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಈ ಎಲ್ಲ ಮಕ್ಕಳನ್ನು ನಿಮ್ಮ ಪವಿತ್ರಾತ್ಮರಿಂದ ತುಂಬಿರಿ ರಾಜ. ಅಪ್ಪ ತಂದೆ, ನನ್ನಲ್ಲಿರುವ ಎಲ್ಲ ಸ್ವಾರ್ಥತನವನ್ನು ತೆಗೆದು ಹಾಕಿರಿ ಸ್ವಾಮಿ. ನಮಗೆ ಯೋಗ್ಯವಾದ ಮಗಳಾಗಿ ಜೀವಿಸುವಂತೆ ನಿಮ್ಮ ಕೃಪಾಶೀರ್ವಾದಗಳಿಂದ ತುಂಬಿರಿ ಸ್ವಾಮಿ. ಅಪ್ಪ ತಂದೆ, ನಾವೆಲ್ಲರೂ ಈ ಸ್ವಾರ್ಥತನದಿಂದ ಹೊರಬಂದು ನಿಮ್ಮೊಂದಿಗೆ ಜೀವಿಸುವ ಕೃಪೆಯನ್ನು ಕರುಣಿಸಿರೆಂದು ಪಿತ ಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಜೀವವುಳ ತಂದೆಯೇ, ಆಮೇನ್, 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 ಆಮೇನ್. ಅಪ್ಪ ತಂದೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ತ್ರಿಯೇಕ ದೇವರೇ ಸ್ತೋತ್ರ. ತಂದೆಯಾದ ದೇವರೇ, ರಾತ್ರಿಯಲ್ಲಿ ಒಳ್ಳೆಯ ನಿದ್ರೆಯನ್ನು ಕೊಟ್ಟು ಈ ಹೊಸ ದಿವಸವನ್ನು ನೀವು ನನಗೆ ದಾನವಾಗಿ ಕೊಟ್ಟದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ. ಪ್ರಭುವೇ, ಈ ಸುಪ್ರಭಾತದ ಸಮಯದಲ್ಲಿ ಎಲ್ಲಾ ಸ್ವಾರ್ಥಭರಿತ ಜೀವಿತ ಮಾಡುವ ಪ್ರತಿಯೊಬ್ಬರನ್ನು ಯೇಸುವೆ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ. ತಾನು ತನ್ನದೇ, ತನಗಾಗಿ, ತನಗೋಸ್ಕರ ಎಂಬುವ ಸ್ವಾರ್ಥತನದಿಂದ ಬಾಳುವ ಪ್ರತಿಯೊಬ್ಬ ಮಕ್ಕಳನ್ನು ಅರಸಿ ಆಶೀರ್ವದಿಸಿರಿ ತಂದೆಯೇ. ಪ್ರಭು, ಎಲ್ಲಿ ನೋಡಿದರೂ ಸ್ವಾರ್ಥತನದಿಂದಲೇ ಬದುಕುತ್ತಿದ್ದಾರೆ ಸ್ವಾಮಿ. ಪ್ರತಿಯೊಂದು ಕ್ಷೇತ್ರದಲ್ಲಿದೆ, ಪ್ರತಿಯೊಂದು ವ್ಯಕ್ತಿಯಲ್ಲೂ ಇದೆ ಸ್ವಾಮಿ. ವಿಶೇಷವಾಗಿ ಸ್ವಾಮಿ, ಕುಟುಂಬದಲ್ಲಿ, ಪತಿ ಪತ್ನಿ ಮಧ್ಯದಲ್ಲಿ, ಮಕ್ಕಳಲ್ಲಿ, ಒಡ ಹುಟ್ಟಿದವರಲ್ಲಿ, ಕುಟುಂಬದ ಎಲ್ಲಾ ಸದಸ್ಯರಲ್ಲಿ, ಸಂಬಂಧಿಕರಲ್ಲಿ ಸ್ವಾಮಿ ಸ್ವಾರ್ಥದಿಂದಲೇ ಜೀವನ ಮಾಡುತ್ತಿದ್ದಾರೆ ಸ್ವಾಮಿ. ಇಂಥ ಸ್ವಾರ್ಥತನದಿಂದ ಬಾಳುವ ಪ್ರತಿಯೊಬ್ಬ ಮಕ್ಕಳನ್ನು ಅರಸಿ ಆಶೀರ್ವದಿಸಿರಿ ತಂದೆಯೇ. ಕೆಲವರು ಸ್ವಾರ್ಥತನದಿಂದ ನಟನೆ ಮಾಡಿ ಜೀವನ ಮಾಡಿ ಪ್ರಭುವೇ ನಿಮಗೆ ಅಯೋಗ್ಯವಾದ ರೀತಿಯಲ್ಲಿ ಬದುಕುತ್ತಿದ್ದಾರೆ ಸ್ವಾಮಿ.
ಪ್ರಭುವೆ ಇಂಥ ಮಕ್ಕಳ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಪ್ರಭುವೆ ಕೆಲವರು ಸ್ವಾರ್ಥತನದಿಂದಾಗಿ ಎಷ್ಟೋ ಜನರು ಆತ್ಮಹತ್ಯೆ ಮಾಡಿಕೊಂಡು ಪ್ರಭುವೆ ತಮ್ಮ ಆತ್ಮವನ್ನು ಕಳೆದುಕೊಂಡಿದ್ದಾರೆ ತಂದೆಯೇ. ಪ್ರಭುವೆ ಇಂಥ ಎಲ್ಲಾ ಮಕ್ಕಳ ಮೇಲೆ ಯೇಸುವೆ ನಿಮ್ಮ ಅಮೃತ ಹಸ್ತ ಇಳಿದು ಬರಲಿ ಸ್ವಾಮಿ. ಅಪ್ಪ ಪಿತನೆ, ನಿಮ್ಮ ಸೇವೆಗೆ ಕರೆದಿರುವ ನಮ್ಮ ಯಾಜಕರಲ್ಲಿ, ಕನ್ಯಾಸ್ತ್ರೀಯರಲ್ಲಿ, ಶುಭ ಸಂದೇಶ ಸಾರುವ ಬ್ರದರ್ ಸಿಸ್ಟರ್ಸ್ಗಳಲ್ಲಿಯೂ ಸ್ವಾರ್ಥತನ ಇದೆ ಸ್ವಾಮಿ. ಪ್ರಭುವೆ ನೀವೇ ಎಲ್ಲರನ್ನು ಬದಲಾಯಿಸಿರಿ ಸ್ವಾಮಿ. ವಿಶೇಷವಾಗಿ ಇಡೀ ವಿಶ್ವಾದ್ಯಂತಿರುವ ಎಲ್ಲಾ ಪ್ರಾರ್ಥನಾ ತಂಡಗಳಲ್ಲಿರುವ ಎಲ್ಲ ಸ್ವಾರ್ಥತನವನ್ನು ಸ್ವಾರ್ಥವನ್ನು ನಿಮ್ಮ ಕರುಣೆ ಹಸ್ತಕ್ಕೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ. ಎಲ್ಲರನ್ನು ಪರಿವರ್ತಿಸಿರಿ ಸ್ವಾಮಿ. ಹಾಗೆ ನಮ್ಮ ಸ್ವರ್ಗೀಯ ಅಂಗಾಂಗಗಳ ತಂಡದಲ್ಲಿರುವ ಸ್ವಾರ್ಥತನವನ್ನು ಪ್ರಭುವೆ, ನನ್ನಲ್ಲಿ ಇರುವ ಎಲ್ಲ ಸ್ವಾರ್ಥತನವನ್ನು ಯೇಸುವೆ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ. ಪ್ರಭುವೆ, ನಮಗೆಲ್ಲರಿಗೂ ನೂತನ ಹೃದಯ, ನೂತನ ಮನಸ್ಸನ್ನು ನೀಡಿರಿ ತಂದೆಯೇ. ಪ್ರಭುವೆ, ನಾವೆಲ್ಲರೂ ಪರಿವರ್ತನೆ ಆಗಬೇಕು ಸ್ವಾಮಿ. ಪ್ರಭುವೆ, ಪರಿವರ್ತನೆ ನಮ್ಮೆಲ್ಲರಲ್ಲೂ ಆಗಲಿ ಸ್ವಾಮಿ. ನೂತನ ಸ್ವಭಾವಗಳನ್ನು ನೀಡಿ ಪ್ರಭುವೆ, ನಾವೆಲ್ಲರೂ ನಿಸ್ವಾರ್ಥಿಗಳಾಗಿ ಬಾಳುವಂತೆಯೂ ಸ್ವಾರ್ಥತನವನ್ನು ಬಿಟ್ಟು ಪವಿತ್ರ ಆತ್ಮರ ಕೃಪಾ ವರದಾನಗಳಿಂದ ತುಂಬುವ ವರದಾನವನ್ನು ನಮಗೆಲ್ಲರಿಗೂ ನೀಡಿರಿ ತಂದೆಯೇ. ಪರಿಶುದ್ಧ ತಾಯಿ, ಜಪಸರದ ರಾಣಿಯೇ, ಹರಿಹರದ ಆರೋಗ್ಯ ಮಾತೆಯೇ, ಈ ಸುಪ್ರಭಾತದ ಸಮಯದಲ್ಲಿ ಸ್ವಾರ್ಥತನದಿಂದ ಬಾಳುವ ಪ್ರತಿಯೊಬ್ಬ ಮಕ್ಕಳನ್ನು ನಿಮ್ಮ ಕರುಣೆಯ ಮಡಿಲಿಗೆ ನಾನು ಸಮರ್ಪಿಸುತ್ತಾ ಪ್ರಾರ್ಥಿಸುವಾಗ, ನಿಮ್ಮ ಪ್ರಿಯ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರಲ್ಲಿ ಬೇಡಿ ಎಲ್ಲಾ ಸ್ವಾರ್ಥತನದಿಂದ ಬಾಳುವ ಎಲ್ಲಾ ಮಕ್ಕಳಿಗೂ ನಿಸ್ವಾರ್ಥತನದಿಂದ ಜೀವಿಸುವ ಕೃಪಾ ವರದಾನವನ್ನು ಪ್ರಭುವಿನಿಂದಲೇ ಬೇಡಿ ಅನುಗ್ರಹಿಸಿರಿ ಎಂದು ಪಿತನ, ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ನನ್ನ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ ಸ್ತೋತ್ರ, ರಜಾ ವಂದನೆ, ರಜಾ ಆರಾಧನೆ ಸ್ವಾಮಿ. ಅಪ್ಪ ತಂದೆ, ಬೆಳಗಿನ ಸುಪ್ರಭಾತದಲ್ಲಿ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥಿಸುವ ವರವನ್ನು ಅನುಗ್ರಹಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಗಳು ಸ್ವಾಮಿ. ಅಪ್ಪ ತಂದೆ, ಎಲ್ಲ ಸ್ವಾರ್ಥತೆಯಿಂದ ಜೀವಿಸುವ ಮಕ್ಕಳನ್ನು ನಿಮ್ಮ ಉನ್ನತವಾದ ಪರಿಶುದ್ಧವಾದ ಕರೆಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ರಜಾ. ಎಲ್ಲ ಸ್ವಾರ್ಥದಿಂದ ಜೀವಿಸುವ ಮಕ್ಕಳ ಮೇಲೆ ಕರುಣೆ ತೋರಿ, ದಯೆ ತೋರಿರಿ ಸ್ವಾಮಿ. ಅಪ್ಪ ತಂದೆ, ಎಲ್ಲ ಮಕ್ಕಳು, ಈ ಲೋಕದ ಪ್ರತಿಯೊಂದು ಮಕ್ಕಳು ಒಂದಲ್ಲ ಒಂದು ರೀತಿ ಸ್ವಾರ್ಥತನದಿಂದ ಜೀವಿಸುತ್ತಾ ಇದ್ದಾರೆ ಸ್ವಾಮಿ. ಆ ಸ್ವಾರ್ಥವನ್ನು ಬಿಟ್ಟು ಅಪ್ಪ ನಿಮ್ಮ ಮಕ್ಕಳಾಗಿ ಜೀವಿಸುವ ಕೃಪೆಯನ್ನು ಕರುಣಿಸಿರಿ ಸ್ವಾಮಿ. ಅಪ್ಪ ತಂದೆ, ಕುಟುಂಬದಲ್ಲಿ ಅಪ್ಪ ತಂದೆ, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಅಷ್ಟೇ ಸ್ವಾಮಿ. ತಂದೆ ತಾಯಿಯನ್ನು ನಿರಾಕರಿಸಿ ಅವರಿಗೆ ಅಪ್ಪ ತಂದೆ ಅನಾಥ ಆಶ್ರಮಕ್ಕೆ ಬಿಟ್ಟು ಬಿಡುತ್ತಾರೆ ಸ್ವಾಮಿ. ಈ ತರ ಸ್ವಾರ್ಥತೆಯಿಂದ ಬದುಕುತ್ತಾ ಇದ್ದಾರೆ ಸ್ವಾಮಿ ಕುಟುಂಬದಲ್ಲಿ. ಅಪ್ಪ ತಂದೆ, ಇಂಥ ಸ್ವಾರ್ಥತೆಯಿಂದ ಬಿಡುಗಡೆ ಕೊಡಿರಿ ಸ್ವಾಮಿ. ಅಪ್ಪ ತಂದೆ ಆದ ದೇವರೇ, ಆಸ್ತಿಗಾಗಿ ಸ್ವಾರ್ಥತನ ಸ್ವಾಮಿ. ಎಲ್ಲವೂ ನನಗೆ ಸೇರಬೇಕು, ನಿನಗೆ ಬೇಡ ಅನ್ನೋದು ಸ್ವಾರ್ಥತನ ಸ್ವಾಮಿ. ಅಪ್ಪ ಆಸ್ತಿಗೋಸ್ಕರ, ಸ್ವಾರ್ಥಗೋಸ್ಕರ ಅಪ್ಪ ಕೊಲೆಯನ್ನ ಮಾಡಿ ಅಪ್ಪ ತಂದೆ ಅವರನ್ನು ಕೊಲೆ ಯತ್ನ ಪಡುತ್ತಾರೆ ಸ್ವಾಮಿ. ಅಂತ ಮಕ್ಕಳ ಮೇಲೆ ಕರುಣೆ ತೋರಿ ಸ್ವಾಮಿ. ಅಪ್ಪ ಸ್ವಾರ್ಥ ಎಂಬುದು ಅಪ್ಪ ಘೋರವಾದದ್ದು ಸ್ವಾಮಿ. ಆ ಸ್ವಾರ್ಥದಿಂದ ಹೊರಗಡೆ ಬರುವ ಕೃಪೆಯನ್ನು ಅನುಗ್ರಹಿಸಿಕೊಳ್ಳಿರಿ ಸ್ವಾಮಿ. ಯೇಸುವೆ ತಂದೆಯಾದ ದೇವರೇ, ಅಪ್ಪ ತಂದೆ, ಎಲ್ಲ ಒಡ ಹುಟ್ಟಿದವರನ್ನು ಬಂಧು ಮಿತ್ರರನ್ನು ಈ ಸ್ವಾರ್ಥ ದೂರ ಮಾಡುತ್ತದೆ ರಜಾ. ಈ ಸ್ವಾರ್ಥದಿಂದ ಜೀವಿಸುವ ಪ್ರತಿಯೊಂದು ಮಕ್ಕಳನ್ನು ಇದರಿಂದ ಬಿಡುಗಡೆ ಕೊಡಿಸಿ ನಿಮ್ಮ ಪ್ರೀತಿಯ ಮಕ್ಕಳಾಗಿ ಜೀವಿಸುವ ಕೃಪೆಯನ್ನು ಅನುಗ್ರಹಿಸಿರಿ ಸ್ವಾಮಿ. ತಂದೆ, ಯಾಚಕರಲ್ಲಿ ಸ್ವಾರ್ಥ, ಕನ್ಯಾಸ್ತ್ರೀಯರಲ್ಲಿ ಸ್ವಾರ್ಥ, ತಂದೆ, ಎಲ್ಲಾ ಕುಟುಂಬಗಳಲ್ಲಿ ಸ್ವಾರ್ಥನೆ ಸ್ವಾಮಿ. ಈ ಸ್ವಾರ್ಥದಿಂದ ಬಿಡುಗಡೆಗೊಳಿಸಿ ನಿಮ್ಮ ಮಕ್ಕಳಾಗಿ ಜೀವಿಸುವ ಕೃಪೆಯನ್ನು ಅನುಗ್ರಹಿಸಿರಿ ಸ್ವಾಮಿ. ಯೇಸುವೆ ಕರುಣೆ ತೋರಿ, ದಯೆ ತೋರಿ ಸ್ವಾಮಿ. ತಂದೆ, ನನ್ನ ಒಡ ಹುಟ್ಟಿದವರಿಗೆ ಎಲ್ಲ ಸ್ವಾರ್ಥವನ್ನು ತೆಗೆದುಹಾಕಿ ಎಲ್ಲ ಪ್ರತಿಯೊಂದು ಪ್ರೀತಿಯಿಂದ ಪರಸ್ಪರ ಪ್ರೀತಿಯಿಂದ ಹೊಂದಾಣಿಕೆಯಿಂದ ಜೀವಿಸುವ ಕೃಪೆಯನ್ನು ಕೊಡಿರಿ ಸ್ವಾಮಿ. ತಂದೆ, ಎಲ್ಲವೂ ಇಲ್ಲೇ ಬಿಟ್ಟು ಹೋಗಬೇಕು, ಸಾಯುವಾಗ ಏನು ತೆಗೆದುಕೊಂಡು ಹೋಗುವುದಿಲ್ಲ ಎಂಬ ಜ್ಞಾನವನ್ನು ಎಲ್ಲರಿಗೂ ಪರಿವರ್ತನೆಗೊಳಿಸಿರಿ ಸ್ವಾಮಿ. ಆ ಸ್ವಾರ್ಥವನ್ನು ಬಿಟ್ಟು ಪ್ರೀತಿಯಿಂದ, ಪರಸ್ಪರ ಪ್ರೀತಿಯಿಂದ ಜೀವಿಸುವ ಕೃಪೆಯನ್ನು ಪ್ರತಿಯೊಬ್ಬರಿಗೆ ಕರುಣಿಸಿ ಕೊಡಿರಿ. ತಂದೆ, ನನ್ನಲ್ಲಿರುವ ಸ್ವಾರ್ಥವನ್ನು ತೆಗೆದು ಹಾಕಿರಿ ಸ್ವಾಮಿ. ತಂದೆ, ನಿಮ್ಮ ಪ್ರೀತಿಯ ಮಗಳಾಗಿ ಜೀವಿಸುವ ಕೃಪೆಯನ್ನು ಕೊಡಿರಿ. ಎಲ್ಲವನ್ನು ಸ್ವಾರ್ಥವನ್ನು ತೊರೆದು ಪ್ರೀತಿ ತೋರುದೇ ನನಗೆ ಅನುಗ್ರಹಿಸಿ ಕೊಡಿರಿ ಎಂದು ಪಿತಾಸು ಸಾಕರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ತಂದೆ. ಆಮೇನ್. ದೇವರ ವಾಕ್ಯವನ್ನು ಆಲಿಸುವ ಮುಂಚಿತವಾಗಿ ನಮ್ಮನ್ನು ಸಮರ್ಪಿಸುವ ನಮ್ಮಲ್ಲಿರುವ ಸ್ವಾರ್ಥ ಎಷ್ಟು ಕೆಟ್ಟದ್ದು, ನಮ್ಮಲ್ಲಿರುವಂಥ ಸ್ವಾರ್ಥ ಎಷ್ಟು ಜನರ ಜೀವಿತದಲ್ಲಿ ಸಮಾಧಾನವನ್ನು ನಾಶ ಮಾಡಿದೆ. ನಮ್ಮಲ್ಲಿರುವಂಥ ಸ್ವಾರ್ಥ
ನನ್ನ ಕುಟುಂಬದಲ್ಲಿ ಯಾವ ಕ್ರಿಯೆ ಮಾಡಿದೆ, ನನ್ನಲ್ಲಿರುವಂತಹ ಸ್ವಾರ್ಥ ಎಷ್ಟು ಜನರ ಜೀವಿತದಲ್ಲಿ ನೋವನ್ನು ಉಂಟು ಮಾಡಿದೆ ಎಂಬುದನ್ನು ನಾವು ಚಿಂತನೆಗೆ ತೆಗೆದುಕೊಳ್ಳೋಣ. ಈ ಸ್ವಾರ್ಥ ಒಬ್ಬ ಮನುಷ್ಯನನ್ನು ನುಸುಳುವಾಗ ಅದು ಒಂದು ರೋಗವಾಗಿ, ಕ್ಯಾನ್ಸರ್ ರೋಗವಾಗಿ ಹರಡುತ್ತದೆ. ಸ್ವಾರ್ಥದ ನಿಮಿತ್ತವಾಗಿ ದ್ವೇಷದ ನಿಮಿತ್ತವಾಗಿ ಮತ್ಸರದ ನಿಮಿತ್ತವಾಗಿ ವೈರಾಗ್ಯದ ನಿಮಿತ್ತವಾಗಿ ಹಠಮಾರಿತನದ ನಿಮಿತ್ತವಾಗಿ ದೂಷಣೆಯ ನಿಮಿತ್ತವಾಗಿ ನಿಂದನೆಯ ನಿಮಿತ್ತವಾಗಿ ಮರಣ, ಕೊಲೆ. ಹೀಗೆ ಈ ಸ್ವಾರ್ಥವು ಒಬ್ಬ ಮನುಷ್ಯನನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತದೆ. ನೋಡಿ, ಇಸ್ಕಾರಿತ ಯೂದನಲ್ಲಿ ಸ್ವಾರ್ಥ ಬದಿತು. 30 ಬೆಳ್ಳಿ ನಾಣ್ಯಕ್ಕಾಗಿ ಅವನು ಅಂಗಲಾಚಿದ. ಆದರೆ ಯೇಸುವನ್ನೇ ಅದು ಕೊಲ್ಲಲು ಕಾರಣವಾಯಿತು. ಮಾತ್ರವಲ್ಲ, ಅವನಾಗಿಯೇ ಸಾಯಲು ಕಾರಣವಾಯಿತು. ಪ್ರೇರೆ, ನಮ್ಮಲ್ಲಿ ಸ್ವಾರ್ಥವಿದೆ. ಆ ಸ್ವಾರ್ಥವನ್ನು ತೆಗೆದುಹಾಕಲು ಪವಿತ್ರಾತ್ಮರ ಸಹಾಯವನ್ನು ಯಾಚಿಸುವ. ಆ ಪವಿತ್ರಾತ್ಮರ ಆತ್ಮಾಭಿಷೇಕ ನಮ್ಮನ್ನು ಖಂಡಿತವಾಗಿಯೂ ಸ್ವಾರ್ಥದಿಂದ ನಿಸ್ವಾರ್ಥದೆಡೆಗೆ ಕರೆದುಕೊಂಡು ಹೋಗುತ್ತದೆ. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ ಕೀರ್ತನೆ 18ನೇ ಅಧ್ಯಾಯ ವಾಕ್ಯ 26. ಶುದ್ಧನಿಗಾತ ಪರಿಶುದ್ಧನು, ಮೂರ್ಖನಿಗಾತ ಮಹಾವಕ್ರನು. ಯೋವೇಲ 2ನೇ ಅಧ್ಯಾಯ ವಾಕ್ಯ 23. ಸಿಯೋನಿನ ಜನರೇ ಹರ್ಷಿಸಿರಿ, ಸ್ವಾಮಿ ದೇವರಾದ ಸರ್ವೇಶ್ವರ ನಿಮಗೆ ಮಾಡಿದ ಉಪಕಾರಗಳಿಗಾಗಿ ಆನಂದಿಸಿರಿ. ಆಮೋಸ 5ನೇ ಅಧ್ಯಾಯ ವಾಕ್ಯ 6. ಸರ್ವೇಶ್ವರ ಸ್ವಾಮಿಗೆ ಅಭಿಮುಖರಾಗಿರಿ, ನೀವು ಬದುಕುವಿರಿ. ಜ್ಞಾನೋಕ್ತಿ 3ನೇ ಅಧ್ಯಾಯ ವಾಕ್ಯ 19. ಸರ್ವೇಶ್ವರ ಸ್ವಾಮಿ ಜ್ಞಾನದ ಮೂಲಕ ಜಗವನ್ನು ಸ್ಥಾಪಿಸಿದ, ವಿವೇಕದ ಮುಖಾಂತರ ಗಗನವನ್ನು ಸ್ಥಿರಗೊಳಿಸಿದ. ಉಪದೇಶಕ 3ನೇ ಅಧ್ಯಾಯ ವಾಕ್ಯ 14. ದೇವರ ಕಾರ್ಯವೆಲ್ಲವೂ ಶಾಶ್ವತವಾದುದು ಎಂದು ಬಲ್ಲೆ, ಅದಕ್ಕೆ ಯಾವುದನ್ನು ಸೇರಿಸಲಾಗದು, ಅದರಿಂದ ಯಾವುದನ್ನು ಕಳೆಯಲಾಗದು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ಸ್ವರ್ಗೀಯ ಯಾತ್ರೆ ಈ ದಿನದ ಪ್ರಾರ್ಥನೆ. ಅಪ್ಪ ತಂದೆಯೇ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಈ ಬೆಳಗಿನ ಸುಂದರವಾದ ಜಾವದಲ್ಲಿ ನಿಮ್ಮ ಪ್ರೀತಿಯ ಪ್ರಸನ್ನತೆಯಲ್ಲಿ ತುಂಬಿ ನಾನು ಪ್ರಾರ್ಥಿಸುವಂತಹ ಅವಕಾಶವನ್ನು ನೀಡಿದಕ್ಕಾಗಿ ನಿಮಗೆ ಸ್ತೋತ್ರ. ಓ ನನ್ನ ದೇವರೇ, ನಿಮ್ಮ ಪ್ರಿಯ ಪುತ್ರರಾದ ನಮ್ಮ ರಕ್ಷಕರಾದ ಪ್ರಭು ಯೇಸುವಿನ ಪೂಜ್ಯ ಮಾತೆ ಮೇರಿಯ ಅಮಲೋದ್ಭವಿಯ ದಿನವನ್ನು ನಾವು ಸ್ಮರಿಸುವಂತೆ ಮಾಡಿದ್ದೀರಿ. ಈ ದಿನದಂದು ಆ ತಾಯಿಯ ನೆರವಿನಿಂದ ನಾವು ಮಾಡುವ ಎಲ್ಲಾ ಪ್ರಾರ್ಥನೆಗೆ ಕಿವಿಗೊಡುತ್ತೀರಿ ಎಂದು ನಾನು ವಿಶ್ವಾಸಿಸುತ್ತೇನೆ. ತಾಯಿಯ ಮಧ್ಯಸ್ಥಿಕೆ ಇಡೀ ವಿಶ್ವಕ್ಕೆ ಅನುಗ್ರಹವಾಗಿದೆ. ಅಮ್ಮ ಪರಿಶುದ್ಧ ಮಾತೆಯೇ, ನಿಷ್ಕಳಂಕ ಮಾತೆಯೇ, ವರಪ್ರಸಾದ ಭರಿತಳೆ, ಉದಾರ ಗುಣನಿಧಿಯೇ, ನನಗಾಗಿ ನಿಮ್ಮ ಪ್ರಿಯ ಪುತ್ರರಲ್ಲಿ ಬೇಡುವುದೆಲ್ಲವನ್ನು, ನನಗೆ ಬೇಕಾಗಿರುವುದೆಲ್ಲವನ್ನು ಪಡೆದುಕೊಡುತ್ತಿರುವ ಒಳ್ಳೆಯ ತಾಯಿಯೇ, ನಮಗಾಗಿ ಪ್ರಾರ್ಥಿಸಿರಿ. ನನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸಿರಿ. ಈ ಲೋಕದ ಸರ್ವ ಜನತೆಗಾಗಿ ಪ್ರಾರ್ಥಿಸಿರಿ. ಅಮನೋದ್ಭವಿಯಾಗಿ, ಕಿರೀಟ ಧಾರಣೆಯಾಗಿ, ಸ್ವರ್ಗ ಸ್ವೀಕೃತವಾಗಿ ಸೂರ್ಯನನ್ನೇ ಧರಿಸಿಕೊಂಡ ನನ್ನ ತಾಯಿಯೇ, ನನಗಾಗಿ ಪ್ರಾರ್ಥಿಸಿರಿ, ನನಗಾಗಿ ಪ್ರಾರ್ಥಿಸಿರಿ, ನನಗಾಗಿ ಪ್ರಾರ್ಥಿಸಿರಿ ಎಂದು ಪಿತಾ, ಸುತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ, ನನ್ನ ಜೀವವುಳ್ಳ ತಂದೆಯೇ. ಆಮೇನ್. ಪರಿಶುದ್ಧ ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸೋಣ. ಅಮಲೋದ್ಭವಿಯಾಗಿ, ಪಾಪ ಕಳಂಕವಿಲ್ಲದೆ, ಇವು ನಮಗಾಗಿ ಶಿಲುಬೆಯ ಬುಡದಲ್ಲಿ ಕುಳಿತು ತನ್ನ ಪ್ರಿಯ ಪುತ್ರನಲ್ಲಿ ಪ್ರಾರ್ಥಿಸುವ ಮಾತೆಯಲ್ಲಿ ಪ್ರಾರ್ಥಿಸೋಣ. ಈ ದಿನಗಳಲ್ಲಿ ಆ ತಾಯಿಯ ಅಮಲೋದ್ಭವ ನಮ್ಮಲ್ಲಿ ಬೆಳಗುವಂತೆ, ನಾವು ಸಹ ತಾಯಿಯಂತೆ ನಿಷ್ಕಳಂಕವುಳ್ಳವರಾಗಿ ಬಾಳುವಂತೆ, ಆ ತಾಯಿಯಂತೆ ವಿನಯದಿಂದ ಪ್ರಾರ್ಥಿಸುವಂತೆ, ಆ ತಾಯಿಯಂತೆ ನಿಸ್ವಾರ್ಥ ಹೃದಯವನ್ನು ನಾವು ತೋರಿಸುವಂತೆ ನಾವು ಪ್ರಾರ್ಥಿಸೋಣ. ಆ ತಾಯಿಗೆ ಸ್ವಾರ್ಥವಿರಲಿಲ್ಲ. ತನ್ನ ಮಗನನ್ನೇ ತನ್ನ ಕಣ್ಣು ಮುಂದೆಯೇ ಚಿತ್ರಹಿಂಸೆಯನ್ನು ಅನುಭವಿಸುತ್ತಾ, ತನ್ನ ಮಗನ ಮರಣವನ್ನು ತನ್ನ ಕಣ್ಣುಗಳಲ್ಲಿ ನೋಡುತ್ತಾ,
ಶಿಲುಬೆಯಲ್ಲಿ ಬೆತ್ತಲಾಗಿರುವುದನ್ನು ಸಹ ನೋಡುತ್ತಾ ನಿಂತ ಏಕೈಕ ಅಮಲೋದ್ಭವ ಮಾತೆ ಪರಿಶುದ್ಧ ತಾಯಿ. ಆ ತಾಯಿಯಲ್ಲಿ ಕಿಂಚತ್ತು ಸ್ವಾರ್ಥವಿರಲಿಲ್ಲ. ಒಂದು ಪಕ್ಷ ತಾಯಿಯಲ್ಲಿ ಸ್ವಾರ್ಥವಿದ್ದಿದ್ದರೆ ಅಲ್ಲಿ ಕೂಗಾಡುತ್ತಾ ಇದ್ದರು, ಕಿರಿಚಾಡುತ್ತಾ ಇದ್ದರು, ಎಲ್ಲರನ್ನು ಕರೆಯುತ್ತಾ ಇದ್ದರು, ಸಭೆ ಸೇರಿಸುತ್ತಾ ಇದ್ದರು, ಪಂಚಾಯಿತಿ ಮಾಡುತ್ತಾ ಇದ್ದರು, ನನ್ನ ಮಗನನ್ನು ಬಿಟ್ಟು ಬಿಡಿ ಎಂದು ಹೇಳುತ್ತಾ ಇದ್ದರು. ಸ್ವಾರ್ಥವೇ ಇಲ್ಲದ ಪರಿಶುದ್ಧ ತಾಯಿ. ಆ ತಾಯಿಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸೋಣ. ನಮ್ಮ ಸ್ವಭಾವ, ನಮ್ಮ ಕುಟುಂಬ, ಹೀಗೆ ಪರಿಸರ, ಲೋಕ, ಪ್ರತಿಯೊಬ್ಬ ಮನುಷ್ಯನಲ್ಲಿರುವಂತಹ ಸ್ವಾರ್ಥಗಳು ನಿಸ್ವಾರ್ಥವಾಗುವಂತೆ ತಾಯಿಯಲ್ಲಿ ಪ್ರಾರ್ಥಿಸೋಣ. ಜಪಸರನ್ನು ಕೈಯಲ್ಲಿ ಹಿಡಿದು ಭಕ್ತಿಯಿಂದ ನಾವು ವಿನಂತಿಸೋಣ.